ಸೊ ನಾವು ಅಲ್ಲಿ ನೋಡ್ತಾ ಮೇಲೆ ಹೋಗೋಣ ಬನ್ನಿ. ಅಲ್ಲಿ ಹುಯ್ ನೋಡಲಿ ಇದಕ್ಕೂ ಸರಿ ಇಲ್ಲ. ಅದೇ ಅದು ದೊಡ್ಡ ಅಲೆ ಮನೆ ಅದು. ಏಯ್ ಮಾಯ ಆಯ್ತು ಅಲ್ಲಿ ಅಲ್ಲಿ ನಾವು ಮನೆ ಹತ್ರ ಬಂದಿದ್ದೀವಿ ಆಲ್ಮೋಸ್ಟ್ ಅಲ್ವಾ. ಆನೆಗೆ ಹೊಡಿತಿರೋದು, ಹೆದರ್ಕೋಬೇಡಿ. ಒಂದಂಗೆ ಯಾರದು ಅದೇ ಯಾರದು? ನೋಡಲ್ಲಿ ಬರ್ದಿತ್ತಿಲ್ಲ ನಾನು ಫೋಟೋ ಮನೆ ಬ್ಯಾಕ್ ಸೈಡ್ ಇಂದ ನೋಡೋದು. ಹಲೋ ಗೈಸ್. ಸೊ ಗೈಸ್, ಪಾರ್ಟ್ 1 ನೋಡಿ ಎಂಜಾಯ್ ಮಾಡಿರ್ತೀರ ಅನ್ಕೊಂಡಿದ್ದೀನಿ. 200 ಲೈಕ್ ಕೇಮ್ ಇಟ್ಟಿದ್ದೆ. 200 ಲೈಕ್ ಕೇಮ್ ಅಲ್ಲಿ 150 ಈಗ ಕಂಪ್ಲೀಟ್ ಆಗಿದೆ. ಮುಂದೆ ನಾನು ಈ ವಿಡಿಯೋ ಅಪ್ಲೋಡ್ ಮಾಡುವಾಗ 200 ಲೈಕ್ ಆಗ್ಬೋದು. ಮತ್ತೆ ನನ್ನ ಜೊತೆ ನನ್ನ ಪಾರ್ಟ್ನರ್ ಇವನು ಸಮೇತ, ಅಂದ್ರೆ ನಮ್ದು ಕ್ಯಾಮರಾಮನ್ ಅಲ್ವಾ, ಕ್ಯಾಮರಾಮನ್ ರಿಜೇಶ್ ಮಾತಾಡ್ತಾನೆ. ಸೊ ಇವತ್ತು ಪ್ರವೀಣ್ ಅವ್ರಿಲ್ಲ, ನೀವು ನೋಡ್ಕೊಂಡಿರ್ಬೋದು. ಪ್ರವೀಣ್ ಅವ್ರು ಎಲ್ಲಿ ಅಂತ ನೀವು ಥಿಂಕ್ ಮಾಡ್ತಿರ್ಬೋದು. ಪ್ರವೀಣ್ ಅವ್ರಿಲ್ಲ, ಅವ್ರೇನೋ ಕೆಲಸ ಬಿಸಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಹೌದು. ಸೊ ನಾವಿವಾಗ ಪಾರ್ಟ್ 1 ತೆಗ್ದಿದೀವಿ, ನಾವು ಆಲ್ರೆಡಿ ವಿಡಿಯೋ ತೆಗ್ದಿದೀವಿ. ಸೊ ಈಗ ಪಾರ್ಟ್ 2 ತೆಗೋಸ್ಕರ ಇವಾಗ ನಾವು ಅದಕ್ಕೋಸ್ಕರನೇ ಇವಾಗ ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ಇವಾಗ ಬಂದಿದ್ದೀವಿ. ಹೌದು. ಓಕೆ. ಮತ್ತೆ ನಮ್ದು ಸೆಕೆಂಡ್ ವಿಡಿಯೋ ಹಾಂಟೆಡ್ ಹೋಮ್, ನಮ್ದು ಸೆಕೆಂಡ್ ವಿಡಿಯೋ ಅಲ್ವಾ, ಅದಕ್ಕೆ 10.4K ವ್ಯೂಸ್ ಆಗಿದೆ. ತುಂಬಾ ಥ್ಯಾಂಕ್ ಯು ಅದಕ್ಕೆ ಅಷ್ಟು ಇದು ಮಾಡಿದಕ್ಕೆ. ಮತ್ತೆ ನಮ್ಮ ಟೀಮ್ ರಿಲೇಟೆಡ್ ನಿಮಗೆ ಎಂತಾದ್ರೂ ಕ್ವಶನ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಓಪನ್ ಇರುತ್ತೆ, ಅದಕ್ಕೆ ಕಮೆಂಟ್ ಮಾಡಿ. ಅಂದ್ರೆ ನಮ್ಮ ಟೀಮ್ ರಿಲೇಟೆಡ್ ಏನ್ ಬೇಕು, ಏನ್ ಕ್ವಶನ್ ಇದ್ರು ಅನ್ಕೊಂಡು ನಾವು ವಿಡಿಯೋ ಸಪರೇಟ್ ಆಗಿ ಒಂದು ವಿಡಿಯೋ ಮಾಡ್ತೀವಿ, ಅದ್ರಲ್ಲಿ ನಿಮ್ಗೆ ಆನ್ಸರ್ ಮಾಡ್ತೀವಿ. ಕ್ವಶನ್ ನಾವು ಆನ್ಸರ್ ಮಾಡ್ತೀವಿ, ಟ್ರೈ ಮಾಡ್ತೀವಿ ಎಲ್ಲ ಕ್ವಶನ್ ಪಿಕ್ ಮಾಡಕ್ಕೆ. ಅಂದ್ರೆ ಒಂದ್ ಸ್ವಲ್ಪ ಲಾಂಗ್ ವಿಡಿಯೋ ಮಾಡ್ಬೇಕು ಅಂತ ಟ್ರೈ ಮಾಡ್ತಾ ಇದೀನಿ. ಅಂದ್ರೆ ಔಟ್ಸೈಡ್ ಟಾಪಿಕ್ ಅಲ್ವಾ ನಮ್ದು, ಹಾಂಟೆಡ್ ಹೋಮ್ಗಿಂತ ಔಟ್ಸೈಡ್ ಟಾಪಿಕ್ ಒಂದು ವಿಡಿಯೋ ಇರ್ಲಿ ಅಂತಂದ್ರೆ ಪಬ್ಲಿಕ್ ಕೇಳೋ ಕ್ವಶನ್ ನಾವು ಆನ್ಸರ್ ಮಾಡ್ಬೇಕು. ಸೊ ಅದಕ್ಕೆ ಒಂದು Q&A ಅಂತ ಒಂದು ಇಟ್ಟಿರೋದು. ಸುಮಾರು ಒಂದು ಕ್ವಶನ್ ಬಂದಿದೆ, ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೀನಿ ನಾನು ಆಲ್ರೆಡಿ. ಒಂದು 4 ಪೋಸ್ಟ್ ನೀವು ಕೆಳಗೆ ನೋಡಿದ್ರೆ ಒಂದು ಪೋಸ್ಟ್ ಇರುತ್ತೆ ಕಮ್ಯುನಿಟಿಲಿ, ಅಲ್ಲಿ ಹಾಕಿದ್ದೀನಿ Q&A ಅಂತ. ಅಲ್ಲಿ ನಿಮ್ಮ ಕ್ವಶನ್ ಏನಿರ್ಬೇಕು ಕೇಳಿ. ಮತ್ತೆ ಈ ವಿಡಿಯೋದಲ್ಲೂ ಬೇಕಾದ್ರೂ ಕಮೆಂಟ್ ಓಪನ್ ಇದೆ ಕೇಳಿ ವಿಡಿಯೋದಲ್ಲಿ. ಇವಾಗ ನಾನು ರಿಜೇಶ್ ಹೋಗ್ಬಿಟ್ಟು ಒಂದು ಹಾಂಟ್ ಲೋನ್ ನೋಡ್ಕೊಂಡ್ ಬಂದಿದ್ದೀವಿ ಅಲ್ವಾ. ನೆಕ್ಸ್ಟ್ ವಿಡಿಯೋಗೆ ಇನ್ನೊಂದು ಸ್ಮಶಾನದಲ್ಲಿ ಸಮೇತ ಒಂದು ವಿಡಿಯೋ ತೆಗೆದಿದೆ, ಅದು ಸಮೇತ ಕಂಪ್ಲೀಟ್ ಆಗಿದೆ, ವಿಡಿಯೋ ಕಂಪ್ಲೀಟ್ ಆಗಿದೆ. ಅದು ಮಾತ್ರ ಸಖತ್ತಾಗಿದೆ, ಅದಕ್ಕೆ ಸಮೇತ ಟ್ಯೂನ್ ಮಾಡಿ ಪಕ್ಕ ಅದು ಝೂನ್ ಬರ್ತದೆ, ಯಾವಾಗ ಅಂತ ಗೊತ್ತಿಲ್ಲ, ಬಟ್ ಬಂದೇ ಬರ್ತದೆ. ಮತ್ತೆ ಇನ್ನು ಲೈಕ್ ಟಾರ್ಗೆಟ್ ಮಾಡಿದ್ದು, ಮತ್ತೆ ಹೊಸ 50 ಸಬ್ಸ್ಕ್ರೈಬರ್ಸ್ ಟಾರ್ಗೆಟ್ ಮಾಡಿದ್ವಿ ಈ ವಿಡಿಯೋದಲ್ಲಿ, ಅಂದ್ರೆ ಪಾರ್ಟ್ 1ಗೆ. ಪಾರ್ಟ್ 1 ಅಲ್ಲಿ 50 ಹೊಸ ಸಬ್ಸ್ಕ್ರೈಬರ್ಸ್ ಹೊಸ ಸಬ್ಸ್ಕ್ರೈಬರ್ಸ್ ಟಾರ್ಗೆಟ್ ಕಂಪ್ಲೀಟ್ ಆಗಿದೆ. ಅಂದ್ರೆ 50 ಹೊಸ ಸಬ್ಸ್ಕ್ರೈಬರ್ಸ್ ಟಾರ್ಗೆಟ್ ಆಗಿದೆ. ಒಂದು ಕಾಮಿಡಿ ಇತ್ತು. ಟಾರ್ಗೆಟ್ ಮಲಗಿದ್ದು ನಾವು ಹೊಸ 50 ಸಬ್ಸ್ಕ್ರೈಬರ್ಸ್ ಅಲ್ವಾ, ಅದ್ರಲ್ಲಿ 52 ಹೊಸ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಇವಾಗ ನಮಗೆ ಕರೆಂಟ್ ಆಗಿ. ಮತ್ತೆ ಒಂದು ಕಮೆಂಟ್ ರಿಪ್ಲೈ ಮಾಡಾಕಿದೆ. ಮತ್ತೆ ಲಾಸ್ಟ್ ನಮ್ಮ ಪಾರ್ಟ್ 2 ಟ್ರೈಲರ್ ಅಲ್ಲಿ ಒಬ್ರು ಕಮೆಂಟ್ ಮಾಡಿದ್ರು, ಏನು ಅಂತ ರಿಜೇಶ್ ಅಂತ. ಸೊ ಏನೋ ಒಂದು ಕಮೆಂಟ್ ಮಾಡಿದೆ ಅಂತ ಹೇಳಿದ್ರೆ ನಿಮಿಷ ಅದು ನಿಮಗೇನು ತೋರಿಸ್ತೀನಿ ಡೈರೆಕ್ಟ್ ಆಗಿ. ಸೊ ನಿಮ್ಗೆ ಕಾಣಿಸ್ಕೊಂತ ಅಂತ ಗೊತ್ತಿಲ್ಲ, ನಿಮಗೆ ಟ್ರೈಲರ್ ಅಲ್ಲಿ ನೋಡಿದ್ರೆ ನಿಮ್ಗೆ ಸಿಗುತ್ತೆ. ಹೆಸರಲ್ಲಿ ಹೇಳೋದಿಲ್ಲ, ಹೆಸರು ಬೇಡ, ಬಟ್ ಅದು ಯಾವ ತರ ಇದೆ ಅಂದ್ರೆ ನಾವು ನೋಡಿ ಸಖತ್ ನಗಡ್ ಸಾಕಾಗಿದೆ. ನಮ್ಮ ಟೀಮ್ ಅವರೆಲ್ಲ ಬಂದಿದ್ರು ಅದೇ ದಿನ ನೈಟ್, ಅಂದ್ರೆ ಟ್ರೈಲರ್ ಹಾಕಿ ಹೋಗಿ ಎಲ್ಲ ಬಂದಿದ್ರು ಮನೆಗೆ. ಸೊ ನೀವು ಮೆಸೇಜ್ ಮಾಡಿದ್ದ, ಅವ್ನು ಇನ್ನೂ ರಿಪ್ಲೈ ಮಾಡಿಲ್ಲ. ರಿಪ್ಲೈ ಮಾಡಿದ್ರೆ ನೋಡ್ತೀವಿ ಏನ್ ಮಾಡ್ತಾರೆ ಅಂತ. ಓಕೆ ಇರ್ಲಿ, ಒಂದು ಯೂಟ್ಯೂಬ್ ಅಂದ್ಮೇಲೆ ಹತ್ರ ಕಮೆಂಟ್ಸ್ ಎಲ್ಲ ಬರುತ್ತೆ, ತಲೆ ಕೆಡ್ಸ್ಕೋಬಾರ್ದು. ಬೆಳಿತಿದ್ದಾರೆ ಅಂತ ಹೇಳಿದ್ರೆ ಕಾಲು ಇಳಿಯೋರು ಇದ್ದೇ ಇರ್ತಾರೆ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋದು ಬೇಡ. ನಾವು ಪಾರ್ಟ್ ವಿಡಿಯೋಗೆ ನಾವು ಇವಾಗ ಆದಷ್ಟು ಬೇಗ ನಾವು ಇದು ಮಾಡ್ತೀವಿ. ಮತ್ತೆ ಬೇಗ 50 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿ. ಅದೇ ತರ ಸುಮಾರು ಜನ ವಿಡಿಯೋ ನೋಡ್ತಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ತೀರಾ. ಸೊ ಸಬ್ಸ್ಕ್ರೈಬ್ ಮಾಡ್ಬಿಡಿ. ಈ ತರ ಆಲ್ಮೋಸ್ಟ್ ಒಂದು 90%, ಒಂದು 100% ಅಲ್ಲಿ 90% ಜನ ಸಬ್ಸ್ಕ್ರೈಬ್ ಮಾಡಿ, ಒಂದು 5% ಮಾತ್ರ, ಅದು ನಾನು ನೋಡಿದೆ ನಿನ್ನೆ, ಒಂದು 4.1% ಮಾತ್ರ ಸಬ್ಸ್ಕ್ರೈಬ್ ಮಾಡಿರೋದು. 96.9% ಜನ ಮಾಡಿ ಸಬ್ಸ್ಕ್ರೈಬ್ ವಿಡಿಯೋ ನೋಡ್ತಿಲ್ಲ, ಸಬ್ಸ್ಕ್ರೈಬ್ ಮಾಡಲ್ಲ. ಯಾಕೆಂತ ಗೊತ್ತಿಲ್ಲ. ಒಂದು 1000 ಸಬ್ಸ್ಕ್ರೈಬರ್ಸ್ ಬೇಗ ನಮ್ಮ ತಪ್ಪಿಸಿ ಅಲ್ಲಿಗೆ
ಮತ್ತೆ ವಿಡಿಯೋ ಫುಲ್ ನೋಡಿ, ವಾಚ್ ಟೈಮ್ ಬೇಕಲ್ವಾ. ಅದೇ ತರ ಈಗ 500 ಸಬ್ಸ್ಕ್ರೈಬ್ ಆಗಕ್ಕಾಗಿ 500 ಸಬ್ಸ್ಕ್ರೈಬ್ ಆಗಿದೆ ಆಲ್ರೆಡಿ. ಅಂದ್ರೆ ನಾವು ಪಾರ್ಟ್ 1 ಹಾಕಿದ ಮುಂಚೆ ಅದು ಟಾರ್ಗೆಟ್ ಮಾಡಿದ್ದು. ನಾನು ಪ್ರವೀಣ ಮಾತಾಡಿದ್ದು. ಆಗ ನಿಜಶ್ರೀ ಹುಷಾರಿರ್ಲಿಲ್ಲ. ಮಾತಾಡ್ಬಿಟ್ಟು ಇದೇ ಒಂದು ವಿಡಿಯೋದಲ್ಲಿ 500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ದ. ಅಂದ್ರೆ ನೀವು ನಂಬಲ್ಲ, ಒಂದು 394 ಇತ್ತು ನಾವು ವಿಡಿಯೋ ಪಾರ್ಟ್ 1 ಹಾಕುವಾಗ. ಇವಾಗ 500 ಆಗಿದೆ, ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ. ತುಂಬಾ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿದವರಿಗೆ. ಮತ್ತೆ ಇದೇ ತರ ಸಪೋರ್ಟ್ ಮಾಡ್ತಾ ಇದ್ದೀವಿ, ಮುಂದೆ ಇನ್ನು ವಿಡಿಯೋಸ್ ಬರ್ತಾ ಇರುತ್ತೆ. ಅಂದ್ರೆ ನೀವೇ ಒಂದು ಪ್ಲೇಸ್ ಗೆ ತಪ್ಪಿಸ್ಬೇಕಂದ್ರೆ ಅದು ನಿಮ್ಮ ಸಪೋರ್ಟ್ ಸಖತ್ ಮುಖ್ಯ ಆಗುತ್ತೆ. ಮತ್ತೆ ಗೊತ್ತಲ್ವಾ, ಒಂದು ಒಳ್ಳೊಳ್ಳೆ ಕಂಟೆಂಟ್ ಕೊಡ್ಬೇಕು. ಮತ್ತೆ ನಾವು ಶೂಟ್ ಮಾಡ್ತಿರೋದು ಒಂದು ಮೊಬೈಲ್ ಕ್ಯಾಮರಾದಲ್ಲಿ. ನಮಗೆ ಪರ್ಟಿಕ್ಯುಲರ್ ಈ ಕ್ಯಾಮರಾ ಯಾವ್ದು ಇಲ್ಲ. ಮತ್ತೆ ಕ್ಲಾರಿಟಿ ಬಗ್ಗೆ ಎಲ್ಲ ಕಂಪೇರ್ ಮಾಡ್ತಿದ್ರಿ, ಗೊತ್ತಿಲ್ಲ ನೀವು ಕ್ಲಾರಿಟಿ ಬಗ್ಗೆ ಎಲ್ಲ ಕಂಪೇರ್ ಮಾಡ್ತೀರಾ ಅಂತ. ಬಟ್ ಇರ್ಲಿ, ಒಂದು ಎಂಟರ್ಟೈನ್ಮೆಂಟ್ ಆಗಿ ವಿಡಿಯೋ ತಗೊಳ್ಳಿ, ಒಂದು ಅಲ್ವಾ, ಒಂದು ಎಂಟರ್ಟೈನ್ಮೆಂಟ್ ಆಗಿ ವಿಡಿಯೋ ತಗೊಳ್ಳಿ. ಮತ್ತೆ ಸ್ಕ್ರಿಪ್ಟೆಡ್ ಅಂತೆಲ್ಲ ಕಮೆಂಟ್ ಮಾಡ್ತಾ ಇರ್ತೀರಾ. ಓಕೆ, ಇಟ್ಸ್ ಓಕೆ, ಅದೆಲ್ಲ ಓಕೆ ಇರ್ಲಿ. ಓಕೆ, ನಾವು ನೆಕ್ಸ್ಟ್ ಏನಾದ್ರು ಟೀಮ್ ರಿಲೇಟೆಡ್ ಕ್ವಶನ್ಸ್ ಇದೆ, ಏನಾದ್ರು ಕ್ವಶನ್ಸ್ ಇರ್ಬೋದು. ಆದ್ರೆ ಸೊ ಈ ವಿಡಿಯೋ ಬಂದ್ರೆ ಈ ವಿಡಿಯೋಕ್ಕೆ ಬೇಕಾದ್ರೆ ಕಮೆಂಟ್ ಕೇಳ್ಬೋದು, ಮತ್ತೆ ಕ್ವಶನ್ಸ್ ಕೇಳ್ಬೋದು. ಏನೇ ಕ್ವಶನ್ಸ್ ಇದ್ರೆ ಕೇಳ್ಬೋದು, ನಾವ್ ಆನ್ಸರ್ ಮಾಡ್ತೀವಿ. ಇದೇ ತರನೇ ನೋಡ್ತೀವಿ. ಯಾವಾಗಾದ್ರೂ ಲೈವ್ ಬಂದ್ರು ಬರ್ತೀವಿ. ಲೈವ್ ಬರೋದಿನ ನಾವ್ ಹೇಳ್ತೀವಿ, ನಮ್ ಟೀಮ್ ಅವರೆಲ್ಲ ಒಂದಿನ ಲೈವ್ ಬರ್ತೀವಿ. ಲೈವ್ ಬಂದಾಗ ಬೇಕಾದ್ರೆ ಅಲ್ಲಿ ಕ್ವಶನ್ಸ್ ಕೇಳ್ಬೋದು. ಹೌದು. ಮತ್ತೆ ನೋಡೋಣ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಲ್ಮೋಸ್ಟ್ ವಿಡಿಯೋ ನೋಡ್ಕೊಂಡು ಬಂದ್ಬಿಡಿ. ಪಾರ್ಟ್ 2 ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಬಿಡಿ. ಮತ್ತೆ ಮರ್ಯಾದೆ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ. ಸಿಗೋಣ ವಿಡಿಯೋ ಮುಗ್ದಾದ್ಮೇಲೆ. ಬಾಯ್. ಸೊ ಫ್ರೆಂಡ್ಸ್, ಇಲ್ಲಿ ಡೋರ್ ಕ್ಲೋಸ್ ಆಯ್ತು, ಸೌಂಡ್ ಬರ್ತಾ ಉಂಟಲ್ಲ. ನೋಡು, ನೋಡಿ, ನಾವು ಯಾರಿಗೂ ತೊಂದರೆ ಮಾಡಕ್ ಬಂದಿಲ್ಲ. ನಾವು ವಿಡಿಯೋ ತೆಗೆದು ಬಂದಿದ್ದೀವಿ. ವಿಡಿಯೋ ತೆಗೆದು ಮುಗಿಸಿ ಹೋಗ್ಬಿಡ್ತೀವಿ ಮನೆಗೆ. ಎಂತ ಮಾಡೋದು, ಹೋಗದ ಹೋಗೋಣ ಬಾ. ಭಯ ಪಡೋದ ಇಲ್ಲ. ಇಲ್ಲೇನೋ ಸೌಂಡ್ ಬಂತು. ಸೌಂಡ್ ಬಂತು. ಸೊ ನಮಗಿಲ್ಲಿ ನಾವು ಮನೆಯೊಳಗೆ ಹೋಗೋದು ಬೇಡ, ಯಾಕಂದ್ರೆ ನಮಗೆ ಸೇಫ್ಟಿ ಇಲ್ಲ ಮನೇಲಿ. ಸೀಟ್ ಹೊಡೆದು ಬೀಳ್ತಾ ಉಂಟು ಆಮೇಲೆ. ಏನದು ಉಂಟು ಪ್ರವೀಣ? ಇದು ನಮ್ಗೆ ಏನಾದ್ರೂ ಪರವಾಗಿಲ್ಲ, ಕ್ಯಾಮ್ರಾಮನ್ ಸೇಫ್ಟಿ ಆಗಿರ್ಬೇಕು. ಏನ್ ಸೌಂಡ್ ಆಯ್ತು ಉಂಟು. ಹಳ ಸೌಂಡ್ ಬರ್ತಂಟ. ಯಾರು ಹೇಳ್ತಾ ಇರೋದು ಗೊತ್ತಿಲ್ಲ. ಎದ್ದು ಸೌಂಡ್ ಕೇಳು, ಬಜ್ಜಿ ಸೌಂಡ್ ಅಲ್ಲಿ ಆ ಕಡೆ ಬರ್ತಾ ಇದೆ. ಸೊ ನಾವು ಅಲ್ಲಿ ಆಗಲೇ ನಾವು ನೋಡ್ದೋ, ಅಲ್ಲಿ ಮೇಲೆ ಹೋಗೋಣ ಬನ್ನಿ. ನೋಡಲ್ಲಿ ಹುಯ್ ನೋಡಲ್ಲಿ, ಇದ್ಯಾಕೋ ಸರಿ ಇಲ್ಲ. ಅದು ದೊಡ್ಡ ಅಲೆಮನೆ ಅದು. ಹೇಯ್, ಮಾಯ ಆಯ್ತು. ಫ್ರೆಂಡ್ಸ್, ಏನದು ಆಯ್ತಾಯ್ತು ಮೇಲೆ ಆಯ್ತು. ಫೋನ್ ಹಂಚಿದ್ವಿ ಎಲ್ಲ ಪರ ಇಲ್ಲವು. ಫುಲ್ ಕಾಡು ಬಿಡ್ತು ಎಲ್ಲ ಕಾಡು ಬಿದ್ದೋಗಿದೆ. ಅದು ಅಲ್ಲೇ ಮನೆ, ಅದು ಅಲೇ ಲೈನ್ ಅದು. ಅಲ್ಲಿ ಎಲ್ಲೋದು, ಇಲ್ಲೇ ಹೋಯ್ತು. ಅಲ್ಲಿ ವೈಟ್ ಅಲ್ಲಿ ಕಾಣ್ತುಂಟು. ಅಲ್ಲಿ ಕಾಣಿಸ್ತುಂಟಾ? ಬನ್ನಿ ಆ ಕಡೆ ಹೋಗೋಣ. ಈ ಮನೆ ನೋಡು. ಮತ್ತೆ ನೋಡಿ, ಇದೊಂದು ಮನೆ ಬಂದಿದ್ದೀವಿ. ನೋಡಿ ಯಾವ ಥರ ಇದೆ ಮನೆ. ಕಾರ್ ತುಂಬ್ಕೊಬಿಟ್ಟಿದೆಯಲ್ಲ.
ಇವಾಗ ನೋಡಿ ನಾವು ಮನೆ ಹತ್ರ ಬಂದಿದ್ದೀವಿ ಆಲ್ಮೋಸ್ಟ್ ಅಲ್ವಾ. ಬಬಿನ್ ಮತ್ತೆ ನಮಗೆ ತೋರಿಸಿದ ಮನೆ ಅಲ್ಲಿ ಆ ಕೆಳಗೊಂದು ಮನೆ ಅದು ಸಮೇತ ಹಾಂಟೆಡ್ ಪ್ಲೇಸ್, ಅದು ಸಮೇತ ಸಖತ್ ಕ್ಯಾಪ್ಚರ್ ಆಗಿದೆ. ಇದು ದೊಡ್ಡ ಹಳೆಯದಂದ್ರೆ ಗಿಡ ಎಲ್ಲ ಇದೆ. ಒಂದು 200 years ಹಳೆ ಮನೆ ಇದು ಅಲ್ವಾ. ಅವ್ರು ಹೇಳಿದ ಪ್ರಕಾರ 200 years ಹಳೆ ಮನೆ. ಫೋಟೋ ಹಾಕೊಂಡ್ರಲ್ಲ ಅಲ್ಲಿ ನೋಡಿ ನೋಡಿ ಇದೊಂದು 200 years ಹಳೆ ಮನೆ ಅಂತೆ. ಈ ಸೌಂಡ್ ಬೇರೆ ಬರ್ತಾ ಉಂಟು ಆಲ್ಮೋಸ್ಟ್ ಅಲ್ಲ ಆಗಲಿ ಇಲ್ಲೇ ಕಂಡಿದ್ದಾವೆ. ಇಲ್ಲೇ ಅಬೌಟ್ ಪ್ಲೇಸಲ್ಲಿ ಇಷ್ಟೆಲ್ಲ ಆಗ್ತಿದ್ದೀವಿ. ನಾವು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಮಗೆ ಸ್ಮಶಾನ ಅಲ್ಲಿ ಲಾಸ್ಟ್ ವೀಡಿಯೋದಲ್ಲಿ ಸ್ಮಶಾನದಲ್ಲಿ ಒಂದು ಇದು ಕಾಣಿಸ್ಕೊಟ್ಟು ಬಿಟ್ಟರೆ, ಅಂದರೆ ಗೆಜ್ಜೆ ಸೌಂಡು ಬಂತು ಅಂತ ಬಿಟ್ಟರೆ ನಮಗೆ ಅಲ್ಲಿ ಏನು ಕಂಡಿಲ್ಲ ಸ್ಮಶಾನದಲ್ಲಿ. ಅಂದರೆ ನಮಗೆ ಕಾಟಿ ಮತ್ತು ಆನೆ ಕಾರಣದಿಂದ ಹೋಗೋಕ್ಕಾಗಿಲ್ಲ ಸ್ಮಶಾನಕ್ಕೆ. ಆಲ್ಮೋಸ್ಟ್ ನಾವು ಸ್ಮಶಾನ ರೋಡ್ ಗಂಟ ಹೋಗಿದ್ದೀವಿ ಅಲ್ವಾ. ಮತ್ತು ಅಲ್ಲಿಂದ ಏನೆಲ್ಲ ಕಾಲ್ಗೆ ಮಾತುಕತೆ ಎಲ್ಲ ಆಗಿ ಬಿಟ್ಟಿದ್ದೀವಿ. ಸೊ ನೋಡೋಣ ಇಲ್ಲೇ ಕಾಣಿಸ್ಕೊಳ್ತು ಆಗಲೇ. ಈಗ ಟೈಮ್ ನೋಡಿ, ನಾವು ವೀಡಿಯೋ ಶೂಟ್ ಮಾಡ್ತಾ ಎಷ್ಟೊತ್ತಾಗಿದೆ ನೋಡಿ. ಬಿಬಿನ್ ಹೇಳ್ದಂಗೆ ಬಬ್ಬಿನ್ ಅದು ಆಯ್ತು. ಆನೆಗೆ ಹೊಡಿತಿರೋದು, ಎದುರ್ಕೋಬೇಡಿ. ಆನೆಗೆ ಹೊಡಿತಿರೋದು ಅದು ಆನೆಗೆ ಹೊಡಿತಾ ಇರೋದಂತೆ ನೋಡಿ. ಅದು ಆನೆನ ಓಡಿಸ್ತಾ ಇದ್ದಾರೆ ಪಕ್ಕ. ಬಬ್ಬಿನವ್ರು ಹೇಳ್ದಂಗೆ ಇಲ್ಲಿ ಸಖತ್ ಉಂಟು. ಅಂದರೆ ಅವನಿಗೆ ಈ ಕಡೆಯಿಂದ ಹೋಗಿ ಬರೋತ್ತಿಗೆ ಮನೆಗೆ ಹೋಗೋ ದಾರಿಯಲ್ಲಿ ಅವ್ನು ಹಿಂದೆನೇ ಬರ್ತಿತ್ತು. ಹಿಂದೆ ನಡ್ಕೊಂಡು ಬರೋತ್ತಾರ ಅವನಿಗೆ ಫೀಲ್ ಆಗಿದೆ. ಜೊತೆಗೆ ನಡ್ಕೊ ಬರ್ತಾರೆ, ಹಿಂದೆ ನಡ್ಕೊ ಬರ್ತಾರೆ, ಜೊತೆಗೆ ನಡ್ಕೊ ಬರ್ತಾರೆ ಫೀಲ್ ಆಗಿದಂತೆ. ಮತ್ತೆ ಅದು ನಡ್ಕೊಂಡ್ಬಂದ್ರೆ ನಿಮಗೆ ಹುಷಾರಿದಾಗಿತ್ತಲ್ವಾ, ಹುಷಾರಿದಾಗಿ ಆಗಿತ್ತಂತೆ. ಸೊ ನೋಡೋಣ, ಇವತ್ತು ನಮ್ಮದು ಶೂಟಿಂಗ್ ಸಮೇತ ಬಂದಿದ್ದಾರೆ. ತುಂಬ ಥ್ಯಾಂಕ್ ಯು ಬಂದಿದ್ದಕ್ಕೆ. ಮತ್ತೆ ಬನ್ನಿ, ಈ 200 years ಮನೇಲಿ ಏನಿದೆ ಅಂತ ನೋಡೇ ಬಿಡೋಣ. ಆ ಮನೆ ನಾವು ಕ್ಯಾಪ್ಚರ್ ಮಾಡಿದ್ದೀವಿ ಆಲ್ಮೋಸ್ಟ್. ನಮ್ಮ ಹಿಡಿಬೇಕು ಹೆಂಗೆ ಹೋಗೋದು ಬಂದಂಗೆ. ಯಾರದು ಬಬಿನ್ ಯಾರದು ನೋಡಿ. ಅದು ಹೋಯ್ತು. ಮಾಯ ಆಯ್ತು. ಇಲ್ಲ ಹೋಯ್ತು. ಮಾಯ ಆಯ್ತು. ಅದೇನು ಬಂದು ನೋಡ್ತಾ ಕಣ್ಣು ಹೋಯ್ತು. ಮಾಯ ಆಯ್ತು. ಹೋಯ್ತು. ಆಲ್ಮೋಸ್ಟ್ ಏನು ಈ ಥರ ಅಲ್ಲೇ ಅಲ್ಲೇ ಕಾರ್ಟೂನ್ ಕೌಟಿದೆ. ಇದೊಂದು ಎಷ್ಟು ಹೊಸ ಇದೆ ಅವ್ರು ಹೇಳ್ದಂಗೆ ಒಂದು 200 years ಸಾಲ ಆಗಿರ್ಬೋದು ಅಲ್ವಾ. ನೋಡಿ, ಯಾರಿಗಾದ್ರೂ ಮನೆ ಚಪ್ಪರಿಗೆ ಬರಬೇಕಂದ್ರೆ ಇದನ್ನ ಕರ್ಕೊಂಡು ಹೋಗ್ಬಿಡಿ. ಬನ್ನಿ ಕ್ಯಾಮ್ರಾ ಬನ್ನಿಯವರೇ ಬಂದ್ಬಿಡಿ. ಕೊಡಿ ಕ್ಯಾಮ್ರಾ ಕೊಡಿ. ಗೋಡೆ ಮುಟ್ಟಬೇಡಿ. ಸರಿನಾ? ಫ್ರೆಂಡ್ಸ್, ಇಲ್ಲಿ ಬಂದಿದ್ದೀವಿ, ಆಲ್ಮೋಸ್ಟ್ ಬಂದಿದ್ದೀವಿ. ಮನೆ ನೋಡಿ ಯಾವ ಥರ ಇದೆ ಅಂತ. ಸಖತ್ ಹಳೆ ಮನೆ ಅಲ್ವಾ ಇದು. ನಿಜೇಶ್, ಕ್ಯಾಮರಾಮ್ಯಾನ್ ವೇದಾಂತ್, ನಿಮಗೆ ಹೇಳಿ ಯಾವ ಥರ ಇಲ್ಲಿ ಎಕ್ಸ್ಪೀರಿಯನ್ಸ್ ಆಯ್ತು ಉಂಟು? ಸಖತ್ ಆಕ್ಟಿವಿಟಿ ಆಗ್ತಿದೆ. ನಾವು ಬಂದಾಗಿನ ಸುಮಾರು ಕ್ಯಾಪ್ಚರ್ ಆಗಿದೆ. ಸೌಂಡ್ ಬರ್ತಿದೆ, ಸೀಟ್ ಎಲ್ಲ ಕೆಳಗಡೆ ಬೀಳ್ತಿದೆ. ಮತ್ತೆ ಕಲ್ಲು ಎಸ್ತಿದ್ದಾರೆ ನಮ್ಮ ಮೇಲೆ ಅಲ್ವಾ. ಕಳೆದ ವಿಡಿಯೋದಲ್ಲಿ ನನಗೆ ಒಂದ್ಸತಿ ಕಲ್ಲು ಎಸ್ತಿದ್ರು. ಹೌದು, ಏನು ಸೌಂಡ್ ಬರ್ತಾ ಇರೋದು? ಏನು ಸೌಂಡ್ ನಿಜೇಶ್ ಅದು? ಗೊತ್ತಿಲ್ಲ. ಇಲ್ಲ, ಕ್ಯಾಮ್ರಾ ಇಡಿ. ನೋಡಿ, ಇದೊಂದು ಅಬಂಡನ್ ಪ್ಲೇಸ್ ಅಂತೆ. ಮುಟ್ಬೇಡ ಅಂದ್ರೆ ಕರೆಂಟ್ ಜಾಸ್ತಿ ಹಾಗೆ ಆಗ್ಬಿಡ್ಬೇಡ. ಆಯ್ತಾ? ನೋಡಿ, ಇದೊಂದು ಅಬಂಡನ್ ಮನೆ ಅಂತೆ. ಆಯ್ತಾ? ಅಲ್ಲಿ ವೈರ್ ತೋರಿಸ್ಬೇಕಿತ್ತು, ಕಟ್ಟಾಗ್ಬಿಟ್ಟಿತ್ತು. ಹೌದು, ನೋಡಿ ವೈರ್ ಬೋರ್ಡ್ ಫುಲ್ ಕಟ್ಟಾಗಿದೆ, ಅಂದರೆ ವೈರ್ ಸಮೇತ ಕಟ್ಟಾಗಿದೆ. ನೋಡಿ, ನಂಬರ್ ಬರ್ತಿದ್ದಾರೆ ಇಲ್ಲಿ. ಕುಮಾರ ಇಲ್ಲಿ ನಂಬರ್ ಸಹ ಬರ್ತಿದ್ದಾರೆ. ನಂಬರ್ ತೋರಿಸ್ಬೇಡಿ, ಮನೆ ಕಾಲ್ ಮಾಡಿ. ಇದು ತೋರಿಸಿ ಇದ್ದೇ ಬೇಕಾಗಿರೋದು. ನೋಡಿ, ಇದು ಖರ್ಚು ಆಯ್ತು. ಏನು ಸೌಂಡು? ಸೀಟ್ ಮೇಲೆ ಸೌಂಡ್ ಆಯ್ತಿದೆ, ಹಂಚು ಮೇಲೆ ಅಲ್ವಾ?
ಹೋಗೋಣ ಬನ್ನಿ ನೋಡ್ಕೊ. ಸೌಂಡ್ ಬರ್ತಾ ಉಂಟು. ಏನು ಸೌಂಡ್? ಇಲ್ಲಿ ನೋಡಿ, ಅಂದ್ರೆ ಜ್ಞಾನ ಉಂಟು ನಿಂಗೆ ಯಾವ ಮನೇಲಿ ಅಂತ? ಹೌದು, ಇದು ಸೇಮ್ ಹೇಳೋ ಕಾಣ್ತಿತ್ತು ನಮಗೆ. 150 ವರ್ಷದ ಮನೆ. ಹೌದೌದು. ಬನ್ನಿ ಈ ಮನೆಗೆ ಹೋಗೋಣ. ಸೊ ಪ್ರವೀಣ್ ಅವರೇ, ನನಗೆ ಯಾಕೋ ಧೈರ್ಯ ಇಲ್ಲ, ನೀವೇ ಕಷ್ಟ ನಡೀರಿ. ಕೊಡ್ರಿ ಕ್ಯಾಮ್ರಾ, ಹೋಯ್ತೀನಿ. ಏನಿಲ್ಲ, ಸೌಂಡ್ ಕೇಳಿಸ್ತೈತಿ. ಇಷ್ಟು ಸೌಂಡ್ ಇದ್ದಿಲ್ಲ. ಸೌಂಡ್ ಬರ್ತಾಯಿತ್ತು, ಸುಮಾರು ಗುಂಡಿ ಗಿಂಡಿ ಆಗಿದೆ. ಹೇಯ್ ಹೇಯ್ ಹೇಯ್, ಏನು ಸೌಂಡ್ ಅದು? ಇಲ್ಲಿ ಹೇಯ್ ಹೇಯ್ ಹೇಯ್, ಏನದು ಹೋಗಿದ್ದು? ಏನದು ಸೌಂಡ್ ಬಂದಿದೆ ನಮಗೆ? ಸೌಂಡ್ ಬಂತು ಕಣ. ಹೇಯ್ ಏನು ಹೋಗಿದ್ದಲ್ಲ, ಕಲ್ಲೆಟ್ ಬೀಳ್ತದ್ರು. ಮೊಬೈಲ್ ಹೆಂಗ್ ಬಿಸಿ ಬೀಳ್ತು? ಜೋಬಲಿತ್ತು, ಮೊಬೈಲ್ ಹೆಂಗ್ ಬಿಸಿ ಬೀಳ್ತು? ಜೋಬಲಿತ್ತು. ಕಲ್ಲು ಬೀಳ್ತಾ ಉಂಟು, ಅಲ್ಲಿ ಕಲ್ಲಿಟ್ಟು. ಯಾಕೋ ಆ ಮನೆಗಿಂತ ಡೇಂಜರ್ ಆಗಿದೆಲ್ಲ ಅಂತ. ಸೊ ಮನೆ ಬ್ಯಾಕ್ ಸೈಡ್ ಏನಿದೆ ಅಂತ ನೋಡ್ಕೊಳ್ಳೋಣ. ಬ್ಯಾಕ್ ಸೈಡ್ ಸೌಂಡ್ ಬರ್ತಾ ಇರೋದು. ನಾವು ಯಾರಿಗೂ ತೊಂದರೆ ಮಾಡಕ್ ಬಂದಿಲ್ಲ. ಇವೇ ಶೂಟ್ ಮಾಡ್ಕೊಂಡು ಹೋಗ್ಬಿಡ್ತೀವಿ. ನಮಗೂ ನೀವು ತೊಂದರೆ ಮಾಡಬೇಡಿ. ನಾವು ಯಾರಿಗೇನು ತೊಂದರೆ ಮಾಡಕ್ ಬಂದಿಲ್ಲ. ಹಾಂ, ಈ ಕಡೆ ಬಸ್ ಕರೆಂಟ್ ವೈರ್ ಕಾಗಿ ಆಗ್ಬಿಡೋಣ. ಕರೆಂಟ್ ಹೊಡೆದು ನಾವು ವಿಡಿಯೋ ಮಾಡ್ಕೊಂಡು ಹಾಂ. ನೋಡ ಇಲ್ಲಿ ನಾಳೆ ಬರ್ದಿತ್ತಿಲ್ಲ ನಾನು. ಫೋಟೋ ಹೊಡ್ಕೋದ್ನ ನಿಜೇಶ್ ಬಾಬಿನ್ ಅದು ಬರ್ದಿತ್ತಾ? ಇಲ್ಲ, ನಾಳೆ ಬಾ ಅಂತ ಬರ್ದುಂಟು. ಒಯ್ ಇದು ಭಯಂಕರ ಇದಲ್ಲ ನಾವು. ಸೌಂಡ್ ಎಲ್ಲ ಬರ್ತುಂಟು, ಕಲ್ಲೇಟೆಲ್ಲ ಬೀಳ್ತುಂಟು. ಮನೆ ಬ್ಯಾಕ್ ಸೈಡ್ ನಿಂತ ನೋಡಬಿಡೋಣ. ಹೇಯ್, ಸೊ ನಾಳೆ ಬಾ ಅಂತ ಬರ್ದುಂಟು. ಬ್ಯಾಕ್ ಮನೆಯಿಂದ ಹೊರಗೆ ಬಂದ. ಸೊ ಫ್ರೆಂಡ್ಸ್, ಮನೆಯಿಂದ ಹೊರಗೆ ಬಂದಿದ್ದೀವಿ. ಕ್ಯಾಮ್ರಾ ಮನೇಲಿ ನಾಳೆ ಬಾ ಅಂತ ಬರ್ದುಂಟು ಮನೇಲಿ. ಆಯ್ತಾ? ನಾಳೆ ಬಾ ಅಂತ ಬರ್ದುಂಟು. 2 ಬರ್ದಿರ? ನಾಳೆ ಬಾ ಅಂತ ಬರ್ದುಂಟು. 2 ಬಾಗ್ಲಲ್ಲಿ ಬರ್ದಿದ್ನು. ಸೊ ಇಲ್ಲಿ ಸಮೇತ ಒಂದು ರೂಮ್ ಇದೆ. ಇದು ಓಪನ್ ಆಗಿಲ್ಲ. ಕ್ಯಾಮ್ರಾಮನ್ ನೀವು ಕ್ಲೋಸ್ ಮಾಡಿದ್ದಾರೆ ನೋಡಿ. ಎಷ್ಟು ಹಳೆ ಕೀ ನೋಡಿ, ಅಷ್ಟೇ. ಹಿಂದೆಂದು ಆಗ್ಬೋದಾ ಅಂತ ವಿಡಿಯೋ ತೆಗಿಯೋದು ನೋಡ್ಬೋದಾ? ನಾವು ಈ ಸೈಡಿಂದ ಹೋಗೋಣ. ಆಗುತ್ತೆ ನೋಡಿ. ಆಗುತ್ತೆ. ಸರಿ, ಹೋಗೋಣ. ಸೊ ಫ್ರೆಂಡ್ಸ್, ಇಲ್ಲಿ ಮನೆಯಿಂದ ಹೊರಗಡೆ ಬಂದಿದ್ದೀವಿ. ಇದ್ದ ಡೋರಲ್ಲ ಇಲ್ಲಿ ಬರ್ದುಂಟ. ಸೊ ಫ್ರೆಂಡ್ಸ್, ಇಲ್ಲಿ ಮನೆ ಡೋರ್ ನಾಳೆ ಬಾ ಅಂತ ಬೇರೆ ಬರ್ದುಂಟು ಇಲ್ಲಿ. ಈಗಿಲ್ಲ. ಏಯ್, ಎಲ್ಲೋ ನಿಜೇಶ್ ಕಾಣಿಸ್ತಾ ಇಲ್ಲ. ಹ್ಞೂ ಬಾಬಿನ ಅಮ್ಮ ಗೊತ್ತು ಜೋರಕ್ಕಮ್ಮ. ಹೇಳಿ ಕ್ಯಾಮ್ರಾ ರೆಡಿ. ಈ ಕಡೆ ಇಲ್ಲಿ ಫ್ರೆಂಡ್ಸ್, ಇಲ್ಲಿ ನಾಳೆ ಬಾ ಅಂತ ಬರ್ದಿತ್ತು. ಇವತ್ತು ಕಾಣಿಸ್ತಾ ಇಲ್ಲ. ಸೈಡ್ ಬಾ, ಮನೆ ಬೇಡ, ಇದು ಸರಿ ಆಯ್ತಿಲ್ಲ. ಬನ್ನಿ ಹೋಗ್ಬಿಡೋಣ. ಬನ್ನಿ ವಾಪಸ್ಸು. ಇವಾಗ ಇದನ್ನ ಶೂಟ್ ತೆಗಿದ್ದೀವಲ್ಲ. ಸೊ ಫ್ರೆಂಡ್ಸ್, ಮನೆಯಿಂದ ಹೊರಗಡೆ ಬಂದಿದ್ದೀವಿ. ಆಲ್ಮೋಸ್ಟ್ ಮನೆಯಿಂದ ಹೊರಗಡೆ ಬಂದಿದ್ದೀವಿ. ಸೊ ನೋಡೋಣ ಈಗ. ಸೊ ಫ್ರೆಂಡ್ಸ್, ಇದನ್ನು ಎಕ್ಸ್ಪ್ಲೋರ್ ಮಾಡಿ ತುಂಬ ದೂರ ಬಂದಿದ್ದೀವಿ. ಮತ್ತು ಮನೆ ಇಲ್ಲೇ ಇದೆ, ಮತ್ತು ಆ ಮನೆಯಿಂದ ಸ್ವಲ್ಪ ದೂರ ಬಂದಿದ್ದೀವಿ. ಸೊ ನೋಡ್ತೀರಿ, ಅದು ಆಶ್ಚರ್ಯ ಇಲ್ಲ ಕಣೋ, ಬಾಗ್ಲಲ್ಲಿ ಬರ್ದಿತ್ತು ನೋಡು. ನಾಳೆ ಬಾ ಅಂತ ಬರ್ದುಂಟು ಅಲ್ವಾ ಬಾಬಿನ್? ಹೌದು. ಅಲ್ಲಿ ಬರ್ದಿರೋದು ಮಾಯ ಆಗಿದೆ. ಅಂದರೆ ಕತೆ ಏನು? ನಾವು ನಿಮ್ಗೆ ಏನು ತೊಂದರೆ ಮಾಡಕ್ಕೆ ಬಂದಿಲ್ಲ ಅಂತ ಅದನ್ನೇ. ನಾಳೆ ಬಾ ಅಂತ ಬರ್ದುಂಟು. ಅಂದರೆ ನಾವು ನಾಳೆ ಬರಲ್ಲ. ಒಂದು ಕಾಮಿಡಿ ಪಾರ್ಟ್ ಆಗಿರಲಿ ಅಂತ ನಾಳೆ ನಾವು ಬರಲ್ಲ. ಅಂದರೆ ಈ ಮನೆ ಸವಾಸ ಬೇಡ ನೀವು. ಅಲ್ಲಿ ಇವಾಗಷ್ಟೇ ಇಲ್ಲಿ ಕಾಣಿಸ್ಕೊಂಡು ಅಲ್ವಾ? ಇವಾಗಷ್ಟೇ ಅಲ್ಲಿ ಕಾಣಿಸ್ಕೊಂಡಿದೆ. ಸಡನ್ ಮಾಯ ಸಮೇತ ಆಗಿದೆ. ಅದು ಸರಿ. ಶೀಟ್ ಆ ಮನೇಲಿತ್ತು, ಈ ಮನೆಗೆ ಹೆಂಗೆ ಬಂದು ಶೀಟ್ ಪೀಸು?
ಶೀಟ್ ಅಲ್ಲ ಸೀಟು. ಹೆಂಗ್ ಬಂತು? ಹೌದು ನಿಜಾನೇ. ಈಗ ಸಖತ್ತು ಡೇಂಜರಸ್ ಆಗಿದೆ ಪ್ಲೇಸ್. ಸೊ ನೀವು ಮನೇಲಿ ಯಾರು ಟ್ರೈ ಮಾಡ್ಕೋಬೇಡಿ. ಮತ್ತು ಕೇಳ್ಪಟ್ಟೆ ಮಕ್ಕಳು ನಮ್ಮ ವೀಡಿಯೋ ನೋಡ್ಬಿಟ್ಟು ಈ ಥರ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀರಾ ಅಂತ. ಯಾರು ಟ್ರೈ ಮಾಡಬೇಡಿ. ಮತ್ತು ಮನೇಲಿ ಏರಿ ಸೇಫಾಗಿರಿ ಅಲ್ವಾ. ನಾವು ಮನೆಗೆ ಹೊರಟಿದ್ದೀವಿ ಈಗ. ನಾವು ಆಲ್ಮೋಸ್ಟ್ ವೀಡಿಯೋ ಮುಗಿಸುವಾಗ ಟೈಮ್ ಇಷ್ಟ ಆಗಿದೆ ನೋಡಿ. ತುಂಬ ಚಳಿನೂ ಇದೆ, ಬೇಗ ಹೋಗ್ಬಿಡುವ. ಅಷ್ಟೇ, ತುಂಬ ಚಳಿನೂ ಇದೆ. ಸೊ ನಾವು ಅಲ್ಲ ಮೊಬೈಲ್ನ ಕೆಳಗೆ ಹೆಂಗೆ ಬೀಳಿಸ್ತು. ಏನು ಸೊ ನಾವು ಆಲ್ಮೋಸ್ಟ್ ಈಗ ಚಳಿ ಸಾಕತ್ತಿದೆ. ನಾವು ಮನೆಗೆ ಹೊರಟಿದ್ದೀವಿ. ಅಂದರೆ ಟೈಮ್ 2:34 ಆಗಿದೆ ಟೈಮು. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನಗಂತೂ ಆ ಮನೆಗೆ ಹೋಗಿ ಬಂದಾಗ ಶೀತ ಆಗಿದೆ. ಚೆನ್ನಾಗಿದೆ ನಾನು ಬರೋತ್ತಿಗೆ, ನನಗೆ ಶೀತ ಆಗಿದೆ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಒಂದೊಂದು ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತು ಅದೇ ನಾವು ಮತ್ತೆ ಇನ್ನೊಂದು ವೀಡಿಯೋ ಜೊತೆ, ಹಾಂಟೆಡ್ ವೀಡಿಯೋ ಜೊತೆ ಸಿಗ್ತೀವಿ. ಬಾಯ್, ಟೇಕ್ ಕೇರ್. ನೋಡ್ತಾ ಇರಿ. ಏನು ಅದೇ ಈ ವಿಡಿಯೋಗಿಂತ ಇನ್ನೊಂದು ವಿಡಿಯೋ ಇದೆ, ಇದೇ ಥರ ವೀಡಿಯೋಸ್ ನೋಡ್ತಾ ಇರಿ, ಹಾಂಟೆಡ್ ಒಂದು. ಸೊ ನೋಡೋಣ, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ನೋಡ್ತಾ ಇರಿ ಪುನಿ ಅಫಿಷಿಯಲ್. ಬಾಯ್, ಟೇಕ್ ಕೇರ್, ಪೀಸ್ ಔಟ್.